ಮೀಟರ್ ಬಡ್ಡಿ ದಂಧೆ ಮಾಡುವವರಿಗೆ ಬೆಳಗಾವಿ ಜಿಲ್ಲಾಧಿಕಾರಿ ಖಡಕ್ ಎಚ್ಚರಿಕೆ. ಹೌದು, ರಾಯಭಾಗದಲ್ಲಿ ನಡೆದ ಸಾರ್ವಜನಿಕರ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮೊರಬ ಗ್ರಾಮದ ವ್ಯಕ್ತಿ ರಾಜು ಅಸುದೆ ಅವರ ದೂರಿಗೆ ಸಂಬಂಧಿಸಿದಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ರಾಯಭಾಗ ತಾಲೂಕಿನ ಮೊರಬ ಗ್ರಾಮದಲ್ಲಿ ಎಗ್ಗಿಲ್ಲದೆ ಬಡ್ಡಿ ವ್ಯವಹಾರ ನಡೆಯುತ್ತಿದೆ. ಬಡ್ಡಿ ಚಕ್ರ ಬಡ್ಡಿ ಸುಳಿಯಲ್ಲಿ ಸಿಲುಕಿ ಕುಟುಂಬಗಳು ಓರು ಬಿಟ್ಟು ಹೋಗಿದ್ದಾರೆ. ಈ ವ್ಯವಸ್ಥೆ ವಿರುದ್ಧ ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು. ದೂರು ಆಲಿಸಿದ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಸ್ಥಳೀಯ ಪೊಲೀಸ್ ಇಲಾಖೆಗೆ ಹಾಗೂ ತಹಸೀಲ್ದಾರ್ ಬಡ್ಡಿ ವ್ಯವಹಾರ ದಂಧೆ ಕಡಿವಾಣ ಹಾಕಲು ಹೇಳಿದರು. ನಾವು ಮೊರಬ ಗ್ರಾಮದಿಂದ ಬಂದಿದ್ದೀವಿ. ಅಲ್ಲಿ ಮೊರಬ ಗ್ರಾಮದಾಗ ಇವತ್ತು ಮೀಟರ್ ಬಡ್ಡಿ ಹಾವಳಿ ಹೆಚ್ಚಾಗೈತಿ. ಅಲ್ಲಿ ಈಗಾಗಲೇ ಕಂಪ್ಲೇಂಟ್ ಕೊಟ್ಟನ್ನು ಪೊಲೀಸ್ ಇಲಾಖೆಯವರು ಸ್ಪಂದಿಸುತ್ತಿಲ್ಲ. ಕಂಪ್ಲೇಂಟ್ ಕೊಟ್ಟರ ಅವರು ಮೀಟರ್ ಬಡ್ಡಿ ಯಾರು ಆಡ್ತಾರಲ್ಲ ಅವ್ರ ಹೆಸರಲ್ಲೂ ಕಂಪ್ಲೇಂಟ್ ಮಾಡೈತಿ. ಈಗ ಇವರು ಈಗಾಗಲೇ ಕಂಪ್ಲೇಂಟ್ ಮಾಡಿದ್ದಾರೆ. ಆಯ್ತಾ, ನನ್ನ ಹೆಂಡತಿ ನಮಗೆ ಗೊತ್ತಿಲ್ಲದನ 1 ಲಕ್ಷ ರೂಪಾಯಿ ತೊಗೊಂಡ ಸುಮಾರು 4 ಲಕ್ಷ ರೂಪಾಯಿ ವಾರಕ್ಕೆ 16,000 ಅಂತ ಕೊಟ್ಟಿದ್ದಾಳೆ. ಕೊಟ್ಟರು ಕೂಡ ಅವಳನ್ನು ನೀನಿಲ್ಲ, ನೀನು ನನಗೆ ಚೆಕ್ ಕೊಟ್ಟಿದ್ದಿ, ನಿನ್ನ ಬಿಡಂಗಿಲ್ಲ ಅಂತೇಳಿ ಹೆದರ್ಸನ ಇವತ್ತು ಘಟಪ್ರಭಾ ದವಾಖಾನೆ ಒಳಗೆ 3 ದಿವಸದಿಂದ ದವಾಖಾನೆ ಒಳಗೆ ಅಡ್ಮಿಟ್ ಮಾಡಿದೆವು. ಅದೇ ರೀತಿ ಇನ್ನೊಂದು 2 ಮಂದಿ ಮಾದೇವಿ ಪದ್ಮಣ್ಣ ಕಾಂಬಳೆ ಅಂತೇಳಿ ಅವಳು ಕೂಡ ನಿನ್ನೆ ನಮ್ಮ ತಂಗಿಗಳ ಮೇಲೆ ಬಂದ ದಬ್ಬಾಳಿಕೆ ಮಾಡಿದಾಳೆ. ಇದು ಮೊರಬದಲ್ಲಿ ಇಬ್ಬರು ಅಷ್ಟೇ ಅಲ್ಲ, ಇನ್ನೂ ಭಾಳಷ್ಟು ಜನ ಮೀಟರ್ ಬಡ್ಡಿ ವಾರಕ್ಕೆ 10 ರೂಪಾಯಿ ಅಂತೆ ಭಾಳಷ್ಟು ಜನ ಬಡ್ಡಿ ಆಡತ್ತಾರೆ. ಈಗ ಮೀಟರ್ ಬಡ್ಡಿದ ಬಗ್ಗೆ ಹೇಳ್ತೀನಿ. ನಾನು ಈಗ ಏನು ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲೆಲ್ಲಿ ಈ ಥರ ಆಗಿದೆ ತಹಶೀಲ್ದಾರ್ ಮಟ್ಟದಲ್ಲಿ ನಾವು ಫಸ್ಟ್ ಯಾರ್ಯಾರು ಇದನ್ನು ನಡೆಸ್ತಾ ಇದ್ದಾರೆ ನಮಗೆ ಗೊತ್ತಿದೆ, ಸೊ ಅವ್ರನ್ನ ಕರೆಸ್ತಾ ಇದ್ದೀವಿ. ಈ ವ್ಯವಸ್ಥೆ ಮೀಟರ್ ಬಡ್ಡಿ ಅಂತ ಇದೆ. ಈ ಸಣ್ಣ ಪ್ರಮಾಣದಲ್ಲಿ ಮೈಕ್ರೋ ಫೈನಾನ್ಸ್ ಏನು ಕೊಡ್ತಾರೆ ಅದನ್ನು ನಾವು ಸ್ಟಾಪ್ ಮಾಡಲ್ಲ. ಅದು ಬೇಕು, ನಮ್ಮ ರೈತರಿಗೆ ಬೇಕು, ಈ ಸಣ್ಣ ಪ್ರಮಾಣದ ವ್ಯವಹಾರ ಮಾಡ್ತಾರಲ್ವ ಅವರಿಗೆ ಬೇಕು, ಸ್ತ್ರೀ ಶಕ್ತಿ ಗುಂಪುಗಳಿಗೆ ಬೇಕು. ಆದರೆ ಅದರಲ್ಲಿ 30%, 35% ಏನು ಯುಜೂರಿಯಸ್ ರೇಟ್ ಆಫ್ ಇಂಟ್ರೆಸ್ಟ್ ಮಾಡ್ತಾರಲ್ವ ಅದನ್ನು ನಾವು ತಡೆಗಟ್ತೀವಿ. ಅದಕ್ಕೋಸ್ಕರ ಹುಕ್ಕೇರಿನಲ್ಲಿನೂ ನಾನು ಹೇಳಿದ್ದೀನಿ, ಇಲ್ಲಿನೂ ಹೇಳ್ತಾ ಇದ್ದೀನಿ. ಆಲ್ರೆಡಿ ನಾನು ರಾಯಭಾಗ ತಹಶೀಲ್ದಾರ್ ಸುರೇಶ್ ಅವರಿಗೆ ಹೇಳಿದ್ದೀನಿ, ಎಲ್ಲರನ್ನೂ ಕರೆಸಿಬಿಟ್ಟು ಫಸ್ಟೊಂದು ಮೀಟಿಂಗ್ ಮಾಡಿದ್ವಿ. ತಾಲೂಕು ಆಡಳಿತದಿಂದ ಒಂದು ವಾರ್ನಿಂಗ್ ಹೋಗಿದೆ ಅಂದರೆ ನನ್ನ ಪ್ರಕಾರ 1 ವರ್ಷ ಎಲ್ಲ ಸೆಟ್ರೈಟ್ ಆಗುತ್ತೆ. ಪುನಃ ನಮಗೂ ನಿಮಗೂ ಗೊತ್ತಿದೆ, ಪುನಃ ಇವೆಲ್ಲ ಮತ್ತೆ ಬರ್ತಾ ಇರುತ್ತೆ ಇಶ್ಯೂಸ್. ನಾವು ಪ್ರತಿ ಹಂತದಲ್ಲಿ ಈ ಇಶ್ಯೂಸ್ನು ನಾವು ತಡೆಗಟ್ಟಲಿಕ್ಕೆ ಪ್ರಾಮಾಣಿಕ ಕೆಲಸವನ್ನು ಮಾಡಬೇಕು. ನಾನು ಮಾಡ್ತೀನಿ, ನನ್ನ ಜಿಲ್ಲಾಡಳಿತದ ಎಲ್ಲ ಸದಸ್ಯರು ಮಾಡ್ತಾರೆ.